ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಶ್ರೋತೃಗಳೇ, ಈಗ ಕೊಡಗಿನ ಸ್ವಾತಂತ್ರ್ಯ ಹೋರಾಟದ ದಾಖಲೆಗಳಾದ ಸಾಹಿತಿ ನಿರಂಜನರ ಕಲ್ಯಾಣ ಸ್ವಾಮಿ ಹಾಗೂ ಸ್ವಾಮಿ ಅಪರಂಪಾರ ಕಾದಂಬರಿಗಳ ಕುರಿತು ಮಾತನಾಡುತ್ತಾರೆ KR ವಿದ್ಯಾಧರ್. ಇಂದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯವನ್ನು ಕೇಂದ್ರವಾಗಿರಿಸಿಕೊಂಡು 1837ರಲ್ಲಿ ನಡೆದ ಬ್ರಿಟಿಷ್ ವಿರೋಧಿ ಸಶಸ್ತ್ರ ಹೋರಾಟವು ಅಮರಸುಳ್ಯ ಸಂಗ್ರಾಮವೆಂದು ಪ್ರಸಿದ್ಧಿಯನ್ನು ಪಡೆದಿದೆ. ಇದನ್ನು ಕೊಡಗು ಕೆನರಾ ಬಂಡಾಯ ಎಂಬುದಾಗಿ ತೀತಾ ಶರ್ಮಾ ಮೊದಲಾದ ವಿದ್ವಾಂಸರು ಕರೆದಿದ್ದಾರೆ. 185 ವರ್ಷಗಳ ಹಿಂದೆ ನಡೆದ ಈ ಸಂಗ್ರಾಮವು ಕಾಲಗರ್ಭದಲ್ಲಿ ಹೂತು ಹೋಗಿತ್ತು. ಅದರ ಬಗ್ಗೆ 1923ರಿಂದ ಈಚೆಗೆ ಅಲ್ಲೊಂದು ಇಲ್ಲೊಂದು ಉಲ್ಲೇಖಗಳು ಕಾಣಸಿಕ್ಕರೂ ಸಮಗ್ರ ಚಿತ್ರಣ ದೊರಕಲು ಬಹಳಷ್ಟು ಸಮಯವೇ ಹಿಡಿದಿದೆ. 1950ರ ದಶಕದಲ್ಲಿ ಕೊಡಗಿನ ಶಿಕ್ಷಣ ತಜ್ಞ DN ಕೃಷ್ಣಯ್ಯನವರು ಇತಿಹಾಸವನ್ನು ಬಗೆಯುವ ಪ್ರಯತ್ನದಲ್ಲಿ ತೊಡಗಿದ್ದರು. ಅಂತಹ ಸಂದರ್ಭದಲ್ಲಿ ಸಾಹಿತಿ ನಿರಂಜನರು 1956ರಲ್ಲಿ ಕಲ್ಯಾಣ ಸ್ವಾಮಿ ಎನ್ನುವ ಕಾದಂಬರಿಯನ್ನು ಹೊರತಂದರು. ಕುತೂಹಲಕಾರಿ ಅಂಶವೆಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು ಕೊಡಗಿನ ಅರಸೊತ್ತಿಗೆಯ ಅಧಪತನದ ಕಥಾನಕವನ್ನು ಒಳಗೊಂಡ ಚಿಕ್ಕವೀರರಾಜೇಂದ್ರ ಕಾದಂಬರಿಯನ್ನು ಪ್ರಕಟಿಸಿದ್ದು ಮತ್ತು ಇದೇ ವಿಷಯದ ಬಗ್ಗೆ ಒಂದು ಯಕ್ಷಗಾನ ಕೃತಿಯ ರಚನೆಯಾದುದು ಅದೇ ವರ್ಷದಲ್ಲಿ. ಮುಂದೆ 1837ರ ಹೋರಾಟದ ಹಿಂದಿನ ಸ್ಫೂರ್ತಿಯಾಗಿದ್ದ ಸ್ವಾಮಿ ಅಪರಂಪಾರ ಎನ್ನುವ ವ್ಯಕ್ತಿಯ ಕುರಿತಾಗಿ ಆತನ ಹೆಸರಿನ ಕಾದಂಬರಿಯನ್ನು ನಿರಂಜನರು 1967ರಲ್ಲಿ ಬರೆದರು. ಕಲ್ಯಾಣ ಸ್ವಾಮಿ ಮತ್ತು ಸ್ವಾಮಿ ಅಪರಂಪಾರ ಕಾದಂಬರಿಗಳು ಎರಡೂ ಕೊಡಗಿನ ಚರಿತ್ರೆಯ ಬಹುತೇಕ ಒಂದೇ ಕಾಲಘಟ್ಟದ ವಸ್ತುವನ್ನು ಹೊಂದಿವೆ. ಈ ಹಿನ್ನೆಲೆಯಲ್ಲಿ 1837ರ ಅಮರಸುಳ್ಯ ಹೋರಾಟದ ಸ್ಥೂಲ ಚಿತ್ರಣವನ್ನು ನೀಡುವ ಅಗತ್ಯವಿದೆ ಎಂದು ಭಾವಿಸಿದ್ದೇನೆ. 1586ರಲ್ಲಿ ಕೊಡಗಿನ ಹಾಲೇರಿ ಸಂಸ್ಥಾನದ ಉಗಮವಾಯಿತು. ಆಧುನಿಕ ಚರಿತ್ರೆಯ ಹಂತದಲ್ಲಿ ಹಾಲೇರಿಯ ಪ್ರಮುಖ ಅರಸನೆಂದರೆ ದೊಡ್ಡ ವೀರರಾಜೇಂದ್ರ ಒಡೆಯ. ಈತ ಪ್ರವರ್ಧಮಾನಕ್ಕೆ ಬಂದ ಕತೆ ರೋಚಕವಾಗಿದೆ. ಕೊಡಗಿನ ರಾಜಕೀಯ ಕ್ಷೋಭೆಯ ಕಾರಣದಿಂದ ಮೊದಲು ಮೈಸೂರಿನ ಹೈದರಾಲಿಯ, ನಂತರ ಅವನ ಮಗ ಟಿಪ್ಪು ಸುಲ್ತಾನನ ಸೆರೆಯಾಳಾಗಿ ದೊಡ್ಡ ವೀರರಾಜ ಮತ್ತು ಅವನ ರಾಜಕುಟುಂಬದವರು ಬಂಧನದಲ್ಲಿ ಇರಿಸಲ್ಪಟ್ಟಿದ್ದರು. ಟಿಪ್ಪುವಿನ ಹಿಡಿತದಿಂದ ತಪ್ಪಿಸಿಕೊಂಡ ಅರಸ ಕೊಡಗಿಗೆ ಹಿಂದಿರುಗಿ ಮತ್ತೆ ತನ್ನ ದೇಶವನ್ನು ಭದ್ರವಾಗಿ ಕಟ್ಟಿದ. ಅವನಿಗೆ ಬ್ರಿಟಿಷರು ಎಲ್ಲ ತರಹದ ಸಹಕಾರವನ್ನು ನೀಡಿದರು. ದೊಡ್ಡ ವೀರರಾಜನ ಮರಣಾನಂತರ ಅವನ ತಮ್ಮ ಲಿಂಗರಾಜೇಂದ್ರ ಒಡೆಯ ಪಟ್ಟಕ್ಕೆ ಬಂದ. ಲಿಂಗರಾಜ ಮೃತಪಟ್ಟ ಮೇಲೆ ಅವನ ಮಗ ಚಿಕ್ಕವೀರರಾಜೇಂದ್ರ ಕೊಡಗಿನ ಅರಸನಾದ. ಇವನೇ ಕೊಡಗಿನ ಕೊನೆಯ ರಾಜ. 1820ರಿಂದ 1831ರ ತನಕ ಬ್ರಿಟಿಷರ ಜೊತೆ ಆತ್ಮೀಯ ಸಂಬಂಧವನ್ನು ಹೊಂದಿದ್ದ ಚಿಕ್ಕವೀರರಾಜ ನಂತರದ ದಿನಗಳಲ್ಲಿ ಬ್ರಿಟಿಷ್ ವಿರೋಧಿ ಶಕ್ತಿಗಳ ಜೊತೆ ಕೈಜೋಡಿಸಿದ. ಬ್ರಿಟಿಷ್ ದಾಖಲೆಗಳ ಪ್ರಕಾರ 1830-32ರ ಸಮಯದಲ್ಲಿ ನಡೆದ ಪ್ರಖ್ಯಾತ ನಗರ ರೈತ ಹೋರಾಟಕ್ಕೆ ಚಿಕ್ಕವೀರರಾಜನ ಸಂಪೂರ್ಣ ಬೆಂಬಲವಿತ್ತು. ಅದರ ನಾಯಕರಲ್ಲಿ ಒಬ್ಬನಾದ ತರೀಕೆರೆಯ ರಾಜಕುಟುಂಬದ ಸರ್ಜಪ್ಪ ನಾಯಕನಿಗೆ ಮಡಿಕೇರಿ ಅರಮನೆಯಲ್ಲಿ ಆಶ್ರಯ ನೀಡಿದ್ದ. ಈ ಸಿಪಾಯಿ ದಂಗೆಯ ಹುನ್ನಾರದ ವೇಳೆಯಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ ಬ್ರಿಟಿಷರ ಮೇಲೆರಗಲು ರಾಜ ತನ್ನ ಸೈನಿಕರನ್ನು ನಿಯೋಜಿಸಿದ್ದ ಎನ್ನಲಾಗಿದೆ. ಹೈದರಾಬಾದಿನ ಮುಕ್ತಿಯಾರ್ ಹಾಗೂ ಪಂಜಾಬಿನ ರಣಜಿತ್ ಸಿಂಹ ಎನ್ನುವ ಬ್ರಿಟಿಷರ ಶತ್ರುಗಳೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಏರ್ಪಡಿಸಿಕೊಂಡಿದ್ದ. ಬ್ರಿಟಿಷರ ವಿರುದ್ಧ ಬಂಡೆದ್ದಿದ್ದ ಸ್ವಾಮಿ ಅಪರಂಪಾರ ಎನ್ನುವ ನಿಗೂಢ ಸನ್ಯಾಸಿ 3 ವಾರಗಳ ಕಾಲ ಮಡಿಕೇರಿಯಲ್ಲಿ ಉಳಿದುಕೊಂಡಿದ್ದ. ಇವೆಲ್ಲವೂ ಚಿಕ್ಕವೀರರಾಜೇಂದ್ರ ಬ್ರಿಟಿಷ್ ವಿರುದ್ಧ ಪ್ರಬಲವಾದ ಹೋರಾಟವನ್ನು ಆಯೋಜಿಸಲು ಪ್ರಯತ್ನಿಸುತ್ತಿದ್ದ ಎನ್ನುವುದನ್ನು ಬಿಂಬಿಸುತ್ತವೆ. ಇದೇ ಕಾರಣದಿಂದ ಹಾಲೇರಿ ಕುಟುಂಬದಲ್ಲಿ ಇದ್ದ ಅಂತರ್ಕಲಹವನ್ನು ಬಳಸಿಕೊಂಡ ಇಂಗ್ಲಿಷರು 1834ರ ಏಪ್ರಿಲ್ ತಿಂಗಳಲ್ಲಿ ರಾಜನನ್ನು ಪಟ್ಟದಿಂದ ಇಳಿಸಿ ಕಾಶಿಗೆ ಗಡೀಪಾರು ಮಾಡುತ್ತಾರೆ. ಸಂಪಾಜೆಯಿಂದ ಪುತ್ತೂರು ತನಕ ಇದ್ದ ಕೆಳಕೊಡಗು ಎಂದು ಕರೆಯಲ್ಪಡುತ್ತಿದ್ದ ಕೊಡಗಿನ ದೊಡ್ಡದೊಂದು ಭೂಪ್ರದೇಶವನ್ನು ಬ್ರಿಟಿಷರು ಕೆನರಾ ಜಿಲ್ಲೆಗೆ ಸೇರಿಸುತ್ತಾರೆ. ಅದಾಗಿ 3 ವರ್ಷದಲ್ಲಿ ಕೆಳಕೊಡಗಿನ ಸುಳ್ಯದಲ್ಲಿ ಕೊಡಗು ಮತ್ತು ಕೆನರಾ ಪ್ರಾಂತ್ಯಗಳನ್ನು ವಿಮೋಚನೆಗೊಳಿಸಲು ಈ ಹೋರಾಟ ನಡೆಯಿತು. ನಗರ ಸಿಂಹಾಸನವನ್ನು ಗೆಲ್ಲುವುದು ಸಹ ಈ ಸಂಗ್ರಾಮದ ಆಶಯವಾಗಿತ್ತು ಮತ್ತು ಒಟ್ಟಿನಲ್ಲಿ ಆಂಗ್ಲರನ್ನು ಇಲ್ಲಿಂದ ಹೊಡೆದಟ್ಟುವುದು ಹೋರಾಟಗಾರರ ಗುರಿಯಾಗಿತ್ತು ಎನ್ನುವುದನ್ನು ಲೆವಿನ್, ಕಾಟನ್ ಮೊದಲಾದ ಬ್ರಿಟಿಷ್ ಅಧಿಕಾರಿಗಳು ದಾಖಲಿಸಿದ್ದಾರೆ. ಕೆದಂಬಾಡಿ ರಾಮಯ್ಯಗೌಡ ಎನ್ನುವ ಜಮೀನ್ದಾರ ನಡೆಸಿದ ಪ್ರಬಲ ಸಂಘಟನೆಯೊಂದಿಗೆ ಅಮರಸುಳ್ಯ ಹೋರಾಟವು ಆರಂಭಗೊಂಡಿದೆ. ಮೊದಲು ಶನಿವಾರ ಸಂತೆಯ ಹೆಮ್ಮನೆ ಪುಟ್ಟಬಸಪ್ಪ ಎಂಬಾತನನ್ನು ಆತ ಹಾಲೇರಿ ರಾಜಕುಟುಂಬಕ್ಕೆ ಸೇರಿದವನೆಂಬ ಸುದ್ದಿ ಹಬ್ಬಿಸಿ ಅವನಿಗೆ ಕಲ್ಯಾಣ ಸ್ವಾಮಿ ಎಂದು ಹೆಸರಿಟ್ಟು ಸುಳ್ಯಕ್ಕೆ ಕರೆತರಲಾಗುತ್ತದೆ. 3 ವಾರಗಳ ಕಾಲ ಅವನನ್ನು ಪೂಮಲೆ ಅರಣ್ಯದೊಳಗೆ ಆಶ್ರಮ ನಿರ್ಮಿಸಿ ಇರಿಸಿಕೊಳ್ಳಲಾಗುತ್ತದೆ. 1837ರ ಮಾರ್ಚ್ 30ರಂದು ಸುಳ್ಯ ಸನಿಹದ ಉಬರಡ್ಕ ಗ್ರಾಮದ ಮದುವೆಗದ್ದೆ ಎಂಬಲ್ಲಿ
1200ಕ್ಕೂ ಹೆಚ್ಚು ಶಸ್ತ್ರಸಜ್ಜಿತ ರೈತ ಯೋಧರನ್ನು ಕೆದಂಬಾಡಿ ರಾಮಯ್ಯಗೌಡ ಒಂದೆಡೆ ಸೇರಿಸುತ್ತಾನೆ. ಅಂದು ಹೊರಟ ಅಮರ ಸೈನ್ಯವು ಬೆಳ್ಳಾರೆ, ಕಾಸರಗೋಡು, ಕುಂಬ್ಳೆ, ಮಂಜೇಶ್ವರ, ಕುಕ್ಕೆ ಸುಬ್ರಹ್ಮಣ್ಯ, ಉಪ್ಪಿನಂಗಡಿ, ಬೆಳ್ತಂಗಡಿ, ಧರ್ಮಸ್ಥಳ, ಮೂಡಬಿದರೆ, ಕಾರ್ಕಳ, ಪುತ್ತೂರು, ಬಂಟ್ವಾಳ ಈ ಪ್ರದೇಶಗಳನ್ನು ವಶಪಡಿಸಿಕೊಂಡು ಏಪ್ರಿಲ್ 5ರ ವೇಳೆಗೆ ಮಂಗಳೂರಿಗೆ ಲಗ್ಗೆ ಹಾಕುತ್ತದೆ. 2 ವಾರಗಳ ಕಾಲ ಈ ಪ್ರಾಂತವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದಿದ್ದುದು ನಮ್ಮ ನಾಡಿನ ಹೆಮ್ಮೆಯ ಇತಿಹಾಸ. ಮುಂದೆ ಮಡಿಕೇರಿಯನ್ನು ಲಗ್ಗೆ ಹಾಕುವ ಪ್ರಯತ್ನದಲ್ಲಿದ್ದಾಗ ಹೋರಾಟಗಾರರ ದಂಡುಗಳು ಇಂಗ್ಲಿಷರ ಪುನರಾಯೋಜನೆಗೊಂಡ ಶಿಸ್ತುಬದ್ಧ ಸೈನ್ಯಗಳ ಮುಂದೆ ಸೋಲನ್ನು ಕಾಣುತ್ತವೆ. 1000ಕ್ಕೂ ಹೆಚ್ಚು ಜನ ಬಂದಿಗಳಾಗುತ್ತಾರೆ, ವಿಚಾರಣೆಯನ್ನು ಎದುರಿಸುತ್ತಾರೆ. ನಂದಾವರ ಲಕ್ಷ್ಮಪ್ಪ ಬಂಗರಸ, ಉಪ್ಪಿನಂಗಡಿ ಮಂಜ, ಹೆಮ್ಮನೆ ಪುಟ್ಟಬಸಪ್ಪ ಹಾಗೂ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನು ಮರಣದಂಡನೆಗೆ ಒಳಪಡಿಸಲಾಗುತ್ತದೆ. ಪ್ರಮುಖ ನಾಯಕರಿಗೆ ಕರಿನೀರಿನ ಸಜೆ ನೀಡಿ ಗಡೀಪಾರು ಮಾಡುತ್ತಾರೆ. 100 ಹೋರಾಟಗಾರರಿಗೆ ವಿವಿಧ ಅವಧಿಯ ಕಾರಾಗೃಹವಾಸದ ಸಜೆ ನೀಡಲಾಗುತ್ತದೆ. ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಶಿವರಾಮ ಕಾರಂತ, ಶಂಭಾ ಜೋಶಿ, ಪೂರ್ಣಚಂದ್ರ ತೇಜಸ್ವಿ ಮೊದಲಾದವರು ಸೃಜನಶೀಲ ಕೃತಿಗಳನ್ನು ರಚಿಸುವ ಜೊತೆಗೆ ವಿಶ್ವವಿದ್ಯಾನಿಲಯಗಳು ಮಾಡುವ ಕೆಲಸಗಳನ್ನು ಒಬ್ಬೊಬ್ಬರೇ ಸ್ವಂತವಾಗಿ ಮಾಡಿದ್ದಾರೆ. ಕನ್ನಡದ ಜ್ಞಾನ ಲೋಕಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅವರ ಸಾಲಿನಲ್ಲಿ ಸಮಾನವಾಗಿ ನಿಲ್ಲುವ ಇನ್ನೊಂದು ಹೆಸರು ನಿರಂಜನ. ಅವರು ತಮ್ಮ ಪತ್ನಿ ಅನುಪಮಾ ನಿರಂಜನ ಜೊತೆ ಸೇರಿ ಕನ್ನಡದ ನೆಲದಲ್ಲಿ ವಿಶ್ವದ ಅರಿವಿನ ಪ್ರವಾಹವನ್ನು ಹರಿಸಿದ್ದಾರೆ. ಅವರ ಕಾದಂಬರಿಗಳಲ್ಲಿ ಚಿರಸ್ಮರಣೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಜನಹೋರಾಟ ನಿರಂಜನರ ಬದುಕಿನ ಭಾಗವೇ ಆದ ಕಾರಣ ಕೊಡಗಿನ ಚರಿತ್ರೆಗೆ ಸಂಬಂಧಿಸಿದ ಪ್ರಮುಖ ಹೋರಾಟಗಾರರಾದ ಕಲ್ಯಾಣಸ್ವಾಮಿ ಮತ್ತು ಸ್ವಾಮಿ ಅಪರಂಪಾರ ಇವರುಗಳ ಬಗ್ಗೆ ಕಾದಂಬರಿಯನ್ನು ರಚಿಸಿರುವುದು ಅತ್ಯಂತ ಸಹಜವಾಗಿದೆ. ನಿರಂಜನರು ಈ ಐತಿಹಾಸಿಕ ಕಾದಂಬರಿಗಳನ್ನು ಬರೆಯುವ ಹಿನ್ನೆಲೆಯಲ್ಲಿ ಅವರಿಗಿದ್ದ ಚರಿತ್ರೆಯ ಆಳವಾದ ಓದು ಹಾಗೂ ವಾಸ್ತವತೆಯ ಒಳನೋಟ ಕುತೂಹಲವನ್ನು ಹುಟ್ಟಿಸುತ್ತವೆ. 1837ರ ಹೋರಾಟವನ್ನು ಬ್ರಿಟಿಷ್ ಬಾಲಬಡುಕರು ತಾತ್ಸಾರದಿಂದ ನೋಡಿದ್ದಾರೆ. ಇಂತಹ ಪ್ರವೃತ್ತಿಯು ಭಾರತಕ್ಕೆ ಸ್ವಾತಂತ್ರ್ಯ ದಕ್ಕಿದ ನಂತರವೂ ಮುಂದುವರಿದಿದೆ. ಆ ಸಂಗ್ರಾಮವನ್ನು ಒಂದು ಸಣ್ಣ ಪ್ರಮಾಣದ ದಂಗೆ ಎನ್ನುವ ನಿಟ್ಟಿನಲ್ಲಿ ನಮ್ಮ ಹಲವು ಬರಹಗಾರರು ದಾಖಲಿಸಿದ್ದಾರೆ. 2021 ಮತ್ತು 2022ರಲ್ಲಿ ಈ ವಿಷಯದ ಬಗ್ಗೆ 6 ಕೃತಿಗಳು ಹೊರಬಂದಿವೆ. ಅವುಗಳಲ್ಲಿ ಹೆಚ್ಚಿನವು 1837ರ ಸಮರಕ್ಕೆ ಕಾರಣವಾದ ಅಂಶ ಬ್ರಿಟಿಷರ ಕಂದಾಯ ಮತ್ತು ತೆರಿಗೆಯ ನೀತಿ ಎಂಬುದಕ್ಕಷ್ಟೇ ಸೀಮಿತಗೊಂಡಿವೆ. ನಿರಂಜನರು ಕಲ್ಯಾಣಸ್ವಾಮಿ ಕಾದಂಬರಿಯಲ್ಲಿ ಹಾಲೇರಿಯ ಕೊನೆಯ ಅರಸ ಪದಚ್ಯುತಿಗೊಳ್ಳಲು ಬೋಪು ದಿವಾನನ ವಿಶ್ವಾಸಘಾತುಕತನ ಕಾರಣವೆಂದು, ಆ ಕಾರಣಕ್ಕಾಗಿ ರಾಜನ ಆಪ್ತರು ಅರಸೊತ್ತಿಗೆಯ ಪುನರ್ಸ್ಥಾಪನೆಗೆ ಈ ಸಮರವನ್ನು ನಡೆಸಿದ್ದಾರೆ ಎನ್ನುವ ಒಳನೋಟವನ್ನು ನೀಡಿದ್ದಾರೆ. ಅದರ ಮುಖಾಂತರ ಹೋರಾಟದ ಹಿನ್ನೆಲೆಯಲ್ಲಿ ಭಾವಾತ್ಮಕ ವಿಚಾರಗಳು ಕೆಲಸ ಮಾಡಿವೆ ಎನ್ನುವುದನ್ನು ಅವರು ಹೇಳಿದ್ದಾರೆ. ನಿರಂಜನರ ದೃಷ್ಟಿಯಲ್ಲಿ ಐತಿಹಾಸಿಕ ಕಾದಂಬರಿಗಳ ರಚನೆ ಎಂದರೆ ಅದು ಕೇವಲ ಮನರಂಜನೆಯ ಉದ್ದೇಶ ಮಾತ್ರಕ್ಕೆ ಸೀಮಿತವಾಗಕೂಡದು. ಕಲ್ಯಾಣಸ್ವಾಮಿ ಕಾದಂಬರಿಯ ರಚನೆಯ ಹಿನ್ನೆಲೆಯ ಬಗ್ಗೆ ಅವರು ಬರೆಯುವುದು ಹೀಗೆ: ಇತಿಹಾಸವೆನ್ನುವುದು ರಾಜರಾಣಿಯರ ಕಥೆ ಎಂಬ ಸಾಮಾನ್ಯ ಕಲ್ಪನೆಯೊಂದಿತ್ತು. ಒಬ್ಬ ರಾಜ ಇನ್ನೊಬ್ಬನ ಮೇಲೆ ಸಾರಿದ ಯುದ್ಧ, ಒಬ್ಬನ ಪದಚ್ಯುತಿಗೆ ಮತ್ತೊಬ್ಬ ನಡೆಸಿದ ಯತ್ನ, ಕುಟಿಲ ಕಾರಸ್ಥಾನಗಳು ಬರಿಯ ಈ ವಿವರ ಇತಿಹಾಸವೆನಿಸದು. ಕಾಲಕಾಲಕ್ಕೂ ಬದಲಾಗುತ್ತಾ ಬಂದ ಜನರ ಬದುಕು, ಅದದು ಕಾಲದ ಧರ್ಮ, ಅದರಿಂದ ಪ್ರಭಾವಿತರಾದವರ ರೀತಿನೀತಿಗಳು, ಸಾಮಾಜಿಕ ವ್ಯವಸ್ಥೆಯ ಪ್ರಮುಖ ಶಕ್ತಿಗಳು ಇವುಗಳು ಇತಿಹಾಸವನ್ನು ರೂಪಿಸುವ ಮುಖ್ಯಾಂಶಗಳು. ಸಾಮ್ರಾಜ್ಯಗಳು ಎದ್ದವೂ ಬಿದ್ದವು. ಆ ಉತ್ಕರ್ಷ ಅಧಪತನಗಳಿಗೆ ಒಬ್ಬ ರಾಜ ಇಲ್ಲವೇ ರಾಣಿ ಮಾತ್ರ ಕಾರಣ ಎನ್ನುವುದು ಸರಿಯಾಗದು. ಆ ಸೃಷ್ಟಿಯ ಲಯದ ಹಿಂದೆ ಆಯಾ ಜನಾಂಗಗಳ ಕಥೆ ಇದೆ. ಆ ಘಟನೆಗಳ ಹಿಂದೆ ಜನಜೀವನದ, ಸಂಸ್ಕೃತಿಯ, ಸಾಹಿತ್ಯದ ಪ್ರೇರಕ ಶಕ್ತಿಗಳಿವೆ. ಮಾನವ ಸಮಾಜದ ಬೆಳವಣಿಗೆಯ ಅಧ್ಯಯನವೇ ಚರಿತ್ರೆಯ ಮಹಾಸಂಭವಗಳನ್ನು ಅರ್ಥ ಮಾಡಿಕೊಳ್ಳಲು ಬುನಾದಿ. ಒಂದು ಸಾಮಾಜಿಕ ವ್ಯವಸ್ಥೆ ಇನ್ನೊಂದು ಸಾಮಾಜಿಕ ವ್ಯವಸ್ಥೆಗೆ ಹಾದಿ ಮಾಡಿಕೊಟ್ಟ ಸೂತ್ರವೇ ವಿವಿಧ ರಾಷ್ಟ್ರಗಳ ಇತಿಹಾಸಗಳನ್ನು ಕ್ರಮಬದ್ಧವಾಗಿ ಕೋದಿರುವ ದಾರ. ನಮ್ಮ ಕಣ್ಣೆದುರಲ್ಲೇ ನಡೆಯುತ್ತಿರುವ ಹಲವಾರು ಘಟನೆಗಳ ಐತಿಹಾಸಿಕ ಸ್ವರೂಪ ಎಂಥದ್ದೆಂದು ನಾವು ಹೇಳಬಲ್ಲೆವಾದರೆ ಇಂದಿನ ಪರಿಸ್ಥಿತಿ ನಾಳೆ ಯಾವ ರೀತಿ ರೂಪುಗೊಳ್ಳುವುದೆಂದು ಸರಿಯಾಗಿ ತಿಳಿಯಬಲ್ಲೆವಾದರೆ ಆದಿಯವರೆಗೆ ಚಾಚಿಕೊಂಡಿರುವ ಆ ನಿನ್ನೆಯನ್ನು ಅರ್ಥ ಮಾಡಿಕೊಳ್ಳುವುದು, ಶಾಸ್ತ್ರೀಯ ಪೃಥಕ್ಕರಿಸುವುದು ಕಷ್ಟವಾಗದು. ಅಂತಹ ಚಾರಿತ್ರಿಕ ಒಳನೋಟವಿರುವ ಮನುಷ್ಯ ಬರಿಯ ಬುರುಗಿನಲ್ಲಿ ಓಡಾಡುವುದಿಲ್ಲ. ಪಾದಗಳ ಕೆಳಗಿರುವುದು ಉಸುಬಾಗಿ ತೋರುವುದಿಲ್ಲ. ಶತಶತಮಾನಗಳಿಂದ ಭದ್ರವಾಗಿರುವ, ಮುಂದೆಯೂ ಶತಶತಮಾನಗಳವರೆಗೆ ಭದ್ರವಾಗಿಯೇ ಉಳಿಯುವ ನೆಲದ ಮೇಲೆ ದೃಢ ಹೆಜ್ಜೆಗಳನ್ನು ಆತ ಇಡುತ್ತಾನೆ. ನಿನ್ನೆಯ ಅಂಶ ತಾನು, ನಾಳೆಯ ಬೀಜ ತನ್ನಲ್ಲಿದೆ ಎಂಬ ತಿಳುವಳಿಕೆಯಿಂದ ಮನುಷ್ಯನ ಬದುಕು ಅರ್ಥಪೂರ್ಣವಾಗುತ್ತದೆ.
ಬರಹಗಾರನಿಗೆ ಆ ಚಾರಿತ್ರಿಕ ದೃಷ್ಟಿ ಇತ್ತೆಂದರೆ ಆತನ ಸಾಹಿತ್ಯ ಬೆಲೆ ಬಾಳುತ್ತದೆ. ಇಂತಹ ದೃಷ್ಟಿಕೋನದ ಹಿನ್ನೆಲೆಯಲ್ಲಿ ನಿರಂಜನರು ತಮ್ಮ 2 ಕಾದಂಬರಿಗಳ ಓಘಗಳನ್ನು ಸೃಜಿಸಿದ್ದಾರೆ, ಕಥಾಪಾತ್ರಗಳಿಗೆ ತಕ್ಕ ಯೋಗ್ಯತೆಯನ್ನು ದಕ್ಕಿಸಿದ್ದಾರೆ. ಅವರ ಪ್ರಕಾರ ಆ ಸೇನೆಯನ್ನು ಸೇರಿಕೊಂಡವರಂತೂ ನಾನಾ ಜಾತಿಗಳವರು. ವಿದೇಶಿಯರಿಗೆ ಎದುರಾಗಿ ಒಂದಾಗಿ ಹೋರಾಡಿದ ಆ ಪ್ರಕರಣ ಕನ್ನಡ ನಾಡು ಹೆಮ್ಮೆ ಪಡುವಂಥದ್ದು. ಇದರಿಂದ ಇಂದೂ ಕೂಡ ನಾವು ಕಲಿಯಬಹುದಾದ ಪಾಠ ಖಂಡಿತವಾಗಿಯೂ ಅಲ್ಪ ಪ್ರಮಾಣದ್ದಲ್ಲ. ಇದು ನಿರಂಜನರ ಮಾತು. ಕಲ್ಯಾಣ ಸ್ವಾಮಿಯ ನೇತೃತ್ವದಲ್ಲಿ ಹೊರಟ ಹೋರಾಟದ ಸೈನ್ಯಕ್ಕೆ ನೀತಿ ಸಂಹಿತೆಗಳನ್ನು ಹೇರಲಾಗಿರುತ್ತದೆ. ಅಡ್ಡಿಯಾದವರನ್ನು ಮಾತ್ರ ಮಟ್ಟ ಹಾಕಬೇಕು, ಶರಣಾಗತರಿಗೆ ರಕ್ಷಣೆ ಕೊಡಬೇಕು, ಪರಸ್ತ್ರೀಯರನ್ನು ಮುಟ್ಟಬಾರದು, ಅನ್ಯಾಯದ ಸುಲಿಗೆ ಮಾಡಬಾರದು, ಹೆಂಡ ಕುಡಿಯಬಾರದು ಎನ್ನುವ ಸೂತ್ರಗಳನ್ನು ಯೋಧರಿಗೆ ವಿಧಿಸಲಾಗಿತ್ತು. ರೈತ ಸೇನೆಯು ಮಂಗಳೂರಿಗೆ ಹೋಗುವ ದಾರಿಯಲ್ಲಿ ಮೊದಲು ಪುತ್ತೂರಿಗೆ ತಲುಪಿದಾಗ ಸೈನಿಕನೊಬ್ಬ ಮದ್ಯಪಾನ ಮಾಡಿ ಬೆಲೆವಣ್ಣೊಬ್ಬಳ ಸಹವಾಸ ಮಾಡಿದ ಸಂದರ್ಭವು ಕಲ್ಯಾಣಸ್ವಾಮಿ ಕಾದಂಬರಿಯಲ್ಲಿ ಸೃಷ್ಟಿಯಾಗಿದೆ. ಶಿಸ್ತು ಶಿಥಿಲವಾದರೆ ಸರ್ವನಾಶ ಶತಸಿದ್ಧ. ವಿಲಾಸ ಜೀವನಕ್ಕೆ ಮೊದಲಾದರೆ ಸ್ವಾತಂತ್ರ್ಯ ಸೇನೆ ಧೂಳೆದ್ದು ಹೋಗುವುದು. ಲೂಟಿ, ಕುಡುಕತನ, ಹೆಂಗಳೆಯರ ಸಹವಾಸ, ಮನಸ್ಸು ಹುಚ್ಚುನಾಯಿಯಾಗಲು ಅವಕಾಶವನ್ನು ಕೊಡಬಾರದು ಎಂಬುದು ಸಂಗ್ರಾಮದ ನೈತಿಕ ಚೌಕಟ್ಟಾಗಿತ್ತು. ಇದು ನಿರಂಜನರ ಸೂತ್ರ ಸಹ. ಸೈನ್ಯವು ಮಂಗಳೂರು ತಲುಪಿದಾಗ ಬ್ರಿಟಿಷರ ಪರವಾಗಿ ಸ್ಥಳೀಯ ಸೈನಿಕನೊಬ್ಬ ಹೋರಾಟ ಮಾಡಲು ಬಂದು ಹತನಾದಾಗ, ಈ ದೇಶದವನಾಗಿದ್ದು ಪರಕೀಯ ಚಾಕರಿ ಮಾಡುವ ಮನುಷ್ಯ, ಎಂಥ ಮೂರ್ಖ ಈತ ಎನ್ನುವ ಉದ್ಗಾರವನ್ನು ಕಾದಂಬರಿಯ ಪಾತ್ರವೊಂದರ ಮೂಲಕ ನಿರಂಜನರು ಹೇಳುತ್ತಾರೆ. ಇದು ಇಡೀ ಭಾರತ ದೇಶವು ಪರತಂತ್ರಕ್ಕೆ ಈಡಾದ ಇತಿಹಾಸದ ಚಿಕ್ಕದೊಂದು ಆದರೆ ಅತ್ಯಂತ ನಿಖರವಾದ ವ್ಯಾಖ್ಯಾನವಾಗಿದೆ. ಕಲ್ಯಾಣಸ್ವಾಮಿ ಕಾದಂಬರಿಯು ಕೊಡಗಿನ ಕೊನೆಯ ಅರಸನ ಪದಚ್ಯುತಿಯ ನಂತರದಲ್ಲಿ ಆರಂಭಗೊಂಡು 1837 ಹೋರಾಟ ಕೊನೆಗೊಳ್ಳುವಲ್ಲಿಗೆ ಮುಗಿಯುತ್ತದೆ. ಆದರೆ ಸ್ವಾಮಿ ಅಪರಂಪಾರ ಕಾದಂಬರಿಯು ಹೆಚ್ಚು ಸಮಯದ ವ್ಯಾಪ್ತಿಯನ್ನು ಒಳಗೊಂಡಿದೆ. ಚಿಕ್ಕವೀರರಾಜ ತನ್ನ ತಂದೆಯ ಸಹೋದರ ಅಪ್ಪಾಜಿರಾಜನ ಮಕ್ಕಳಾದ ವೀರಪ್ಪಾಜಿ ಮತ್ತು ನಂಜುಂಡಪ್ಪಾಜಿ ಎಂಬ 2 ದಾಯಾದಿಗಳನ್ನು ಸೆರೆಮನೆಗೆ ತಳ್ಳಿಸಿದ್ದ. ಅಲ್ಲಿ ಅವರಿಬ್ಬರು ಮೃತಪಟ್ಟರು ಎಂದು ಜನ ಭಾವಿಸಿದ್ದರು. ಆದರೆ ಹಿರಿಯಾತ ವೀರಪ್ಪಾಜಿ ಸಾವಿನ ದವಡೆಯಿಂದ ತಪ್ಪಿಸಿಕೊಂಡು ಸನ್ಯಾಸಿಯಾದ ಎಂಬ ಕೊಡಗಿನ ಇತಿಹಾಸದ ಜನಜನಿತ ಕಥೆಯು ಈ ಕಾದಂಬರಿಯಲ್ಲಿಯೂ ಸಹ ಮುಖ್ಯ ಭೂಮಿಕೆಯನ್ನು ವಹಿಸಿದೆ. ಸಾಹಿತಿ ನಿರಂಜನರಲ್ಲದೆ ಅನೇಕ ಇತಿಹಾಸಕಾರರು ಸಹ ಈ ಐತಿಹ್ಯವನ್ನು ನಂಬಿದ್ದಾರೆ ಮತ್ತು ತಮ್ಮ ಕೃತಿಗಳಲ್ಲಿ ಹಾಗೂ ಅಧ್ಯಯನಗಳಲ್ಲಿ ಬಳಸಿಕೊಂಡಿದ್ದಾರೆ. ಕೊಡಗಿನ ಇತಿಹಾಸ ಎಂಬ ಗ್ರಂಥ ರಚಿಸಿದ DN ಕೃಷ್ಣಯ್ಯ ಮಾತ್ರ ಇತರ ಸಾಧ್ಯತೆಯ ಬಗ್ಗೆ ಚರ್ಚಿಸಿದ್ದಾರೆ. ಇತ್ತೀಚಿನ ಅಧ್ಯಯನದ ಪ್ರಕಾರ ಸ್ವಾಮಿ ಅಪರಂಪಾರ ಎನ್ನುವಾತ ಚಿತ್ರದುರ್ಗದ ಕತ್ರಪ್ಪ ಬಾಹು ಎಂಬ ವ್ಯಕ್ತಿ. ಈತನ ತಂದೆ ಹನುಮಂತರಾಯ ಟಿಪ್ಪು ಸುಲ್ತಾನ್ನ ಸೈನಿಕನಾಗಿದ್ದು ಮೈಸೂರು ಯುದ್ಧವೊಂದರಲ್ಲಿ ಮೃತಪಡುತ್ತಾನೆ. ಆಗ ಚಿಕ್ಕ ಮಗುವಾಗಿದ್ದ ಕತ್ರಪ್ಪ ಬಾಹು ಮುಂದೆ ಆಂಗ್ಲರ ವಿರುದ್ಧ ಅತೀವ ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾನೆ. ಅವರ ವಿರುದ್ಧ ಜನಜಾಗೃತಿ ನಡೆಸುವ ಉದ್ದೇಶದಿಂದ ಸ್ವಾಮಿ ಅಪರಂಪಾರ ಎನ್ನುವ ಹೆಸರಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸುತ್ತಾನೆ. ನಿರಂಜನರು ಈತನ ಹಿನ್ನೆಲೆಯ ಬಗ್ಗೆ ಜನಪ್ರಿಯ ಇತಿಹಾಸದ ಪರಿಧಿಯನ್ನು ದಾಟಿ ಹೋಗುವುದಿಲ್ಲ. ಆದರೆ ಒಬ್ಬ ಧೀರ ಜಂಗಮನಾಗಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರಲು ಹೊರಟ ಅದ್ಭುತ ವ್ಯಕ್ತಿತ್ವವಾಗಿ ಅಪರಂಪಾರನನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ. ಕಾದಂಬರಿಯಲ್ಲಿ ಅಪರಂಪಾರನ ಆಪ್ತರು ಅವನನ್ನು ಬೆಂಗಳೂರಿನ ಸೆರೆಮನೆಯಿಂದ ತಪ್ಪಿಸಲು ಪ್ರಯತ್ನ ನಡೆಸುವ ಬಗ್ಗೆ ಹೇಳಲಾಗಿದೆ. ಇದರಿಂದ ಸಿಟ್ಟಿಗೆದ್ದ ಬ್ರಿಟಿಷರು ಆತನ ಕಣ್ಣುಗಳನ್ನು ತಿವಿದು ಹಾಕಿ ಅಂಧನನ್ನಾಗಿಸುವ ಸಂದರ್ಭವನ್ನು ಸೃಷ್ಟಿಸಿದ್ದಾರೆ. ಇದನ್ನು ಅಪರಂಪಾರನ ಮೇಲೆ ಬ್ರಿಟಿಷರಿಗಿದ್ದ ಕ್ರೋಧ ಮತ್ತು ಆತಂಕವನ್ನು ದಟ್ಟವಾಗಿ ತೋರಿಸುವ ಉದ್ದೇಶಕ್ಕಾಗಿ ತೋರಿಸಲಾಗಿದೆಯಾದರೂ ಅದು ಇತಿಹಾಸಕ್ಕೆ ಹೊಂದಾಣಿಕೆಯಾಗುವುದಿಲ್ಲ ಎನ್ನುವುದು ಮಾತ್ರ ಸತ್ಯ. ಹಾಗಿದ್ದು ಅಪರಂಪಾರನ ಬದುಕಿನ ವಿವರಗಳ ಬಗ್ಗೆ ಕಟ್ಟಿರುವ ಕಥೆಗಾರಿಕೆಯು ಎದೆಯನ್ನು ತಟ್ಟುತ್ತದೆ. ಆತನ ಆಧ್ಯಾತ್ಮಿಕ ಬದುಕು, ದಾಯಾದಿ ಚಿಕ್ಕವೀರರಾಜನ ಜೊತೆಗಿನ ಸಂಬಂಧ, ಸಣ್ಣ ವಯಸ್ಸಿನಲ್ಲಿ ಮದುವೆಯಾಗಿ ಅಪರಿಚಿತಳಂತೆ ಬದುಕಿದ ಪತ್ನಿ ರಾಜಮ್ಮಾಜಿಯ ವಿವರಗಳು, ಅವರಿಬ್ಬರ ಭೇಟಿಯ ಸನ್ನಿವೇಶ, ಕೊಡಗನ್ನು ಮತ್ತೆ ಗಳಿಸಿಕೊಳ್ಳಲು ರಾಜ ನಡೆಸುವ ಹತಾಶೆಯ ಪ್ರಯತ್ನಗಳು ಇವೆಲ್ಲ ಮನಮುಟ್ಟುವಂತೆ ಚಿತ್ರಿಸಲಾಗಿದೆ. ಕೊಡಗಿನ ಸ್ವಾತಂತ್ರ್ಯಕ್ಕಾಗಿ ನಿರಂತರವಾಗಿ ತುಡಿಯುವ ಅಪರಂಪಾರನ ಕಾರಾಗೃಹದ ಬದುಕಿನ ವಿವರ ಮನಸ್ಸಿಗೆ ನಾಟುತ್ತದೆ. ಆಂಗ್ಲ ಡಾಕ್ಟರ್ ಕ್ಯಾಂಪ್ಬೆಲ್ ಎನ್ನುವ ಪಾತ್ರವನ್ನು ಚಿತ್ರಿಸುವಾಗ ಜಾತಿ ಜನಾಂಗಗಳನ್ನು ಮೀರಿದ ಮಾನವೀಯತೆಯ ಸೆಲೆಗಳನ್ನು ಸ್ರವಿಸುತ್ತಾರೆ. ಕಾರಾಗೃಹದೊಳಗೆ ಅಪರಂಪಾರ ಮತ್ತು ಅದರ ಅಭೇದ್ಯ ಗೋಡೆಗಳ ಹೊರಗೆ ಆತನ ಬರುವಿಕೆಯನ್ನೇ ಕಾಯುತ್ತಾ ಕುಳಿತ ಶಂಕರಪ್ಪನ ಪಾತ್ರಗಳು ಹೃದಯಸ್ಪರ್ಶಿಯಾಗಿವೆ. ಕೊನೆಗೊಮ್ಮೆ ಸೆರೆಮನೆಯಿಂದ ಬಿಡುಗಡೆಗೊಂಡು ಮತ್ತೆ ಕೊಡಗಿನೆಡೆಗೆ ಹೊರಟ ಅಪರಂಪಾರನ ವ್ಯಕ್ತಿತ್ವ ಈ ಕಾದಂಬರಿಯಲ್ಲಿ ಉನ್ನತ ಮಟ್ಟದಲ್ಲಿ ಸೃಜಿಸಲ್ಪಟ್ಟಿದೆ. ಆಂಗ್ಲರ ವಿರುದ್ಧ ಜೀವನದುದ್ದಕ್ಕೂ ಹೋರಾಟ ನಡೆಸಿದ 33 ವರ್ಷಗಳಷ್ಟು ಸುದೀರ್ಘ ಕಾಲ ಬಂಧನದಲ್ಲಿ ಕಳೆದ ಇಂತಹದೊಂದು ಅಪೂರ್ವ ವ್ಯಕ್ತಿತ್ವಕ್ಕೆ ಧೀಮಂತ ಮತ್ತು ಘನತೆಯ ಮೆರಗನ್ನು, ಪ್ರಭಾವಳಿಯನ್ನು ನೀಡುವುದರ ಮುಖಾಂತರ ಸಾಹಿತಿ ನಿರಂಜನರು ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ದುಡಿದ ಮಡಿದ ಸಹಸ್ರ ಜನರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಶ್ರೋತೃಗಳೇ, ಇದುವರೆಗೆ
ಕೊಡಗಿನ ಸ್ವಾತಂತ್ರ್ಯ ಹೋರಾಟದ ದಾಖಲೆಗಳಾದ ಸಾಹಿತಿ ನಿರಂಜನರ ಕಲ್ಯಾಣಸ್ವಾಮಿ ಹಾಗೂ ಸ್ವಾಮಿ ಅಪರಂಪಾರ ಕಾದಂಬರಿಗಳ ಕುರಿತು ಮಾತನಾಡಿದವರು ಕೆಆರ್ ವಿದ್ಯಾಧರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.